ಬೇಡ ಬೇಡ ಅಂದ್ರು ಕೇಳಲ್ಲ ಯಾರಂದ್ರೆ. ಬೆಳಗ್ಗೆ ಎದ್ದು ಮಸ್ತಾಗಿ ಬ್ರಷ್ ಮಾಡಿಕೊಂಡೆ. ಅದಾದಮೇಲೆ ನಮ್ಮಪ್ಪ ಬೇಡ ಬೇಡ ಅಂದರು, ಕೆಲಸ ಮಾಡ್ತಾರೆ ಅದನ್ನು ವಿಡಿಯೋ ಮಾಡಿಕೊಂಡು ಅದಾದಮೇಲೆ ಮಸ್ತಾಗಿ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ನಾನು ದೋಸೆ ಮಾಡಬೇಕಾಗಿತ್ತು. ದೋಸೆ ಎಲ್ಲ ಮಾಡಿಕೊಂಡು ದೋಸೆ ಆದಮೇಲೆ ಚೆನ್ನಾಗಿ ನಾನು ತಿಂದಿಲ್ಲ, ಎಲ್ಲ ಅವ್ರು ತಿಂದರು. ಅದಾದಮೇಲೆ ಅಲ್ಲಿ ನಾನು ಕಾರ್ ತೊಗೊಂಡೋಗಿ ಹೋಗಬೇಕಾಗಿತ್ತು. ನಾವು ವ್ಯೂವರ್ ಸಿಕ್ಕಿದ್ದು ಅಷ್ಟೊತ್ತಿಗೆ ಏನಾಯಿತು ಅಂದರೆ ಸ್ವಿಚ್ ಆಫ್ ಆಯಿತು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಅಲ್ಲಿಂದ ಬಂದ್ಬಿಟ್ಟು ಚಾರ್ಜ್ ಹಾಕ್ಬಿಟ್ಟು ಮನೆಗೆ ಬಂದೆ. ಸೀದಾ ಮನೆಗೆ ಬಂದ್ಬಿಟ್ಟು ಎಲ್ಲ ಮಸ್ತಾಗಿ ಆಟ ಆಡ್ಕೊಂಡಿದ್ರು. ಅಲ್ಲಿಂದ ಮತ್ತೆ ನಾವು ಹೋಗ್ಬೇಕಾಗಿತ್ತು ಕಾರ್ ಹತ್ಕೊಂಡು. ಎಲ್ಲಿಗೆ ಅಂತಂದರೆ ಬರ್ತಡೇಗೆ ಏನಕ್ಕೆ ಹೋಗ್ಬೇಕಾಗಿತ್ತು ಅಂತ, ಬರ್ತಡೇಗೆ ಹೋದರೆ ಚೆನ್ನಾಗಿ ಕೇಕ್ ತಿನ್ನಕ್ಕೆ ಹೋಗಬೇಕಾಗಿತ್ತು. ಅಲ್ಲಿಂದ ಹೋಗ್ಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ನೋಡ್ಬಿಟ್ಟು ಮಸ್ತಾಗಿ ಬಿರಿಯಾನಿ ಎಲ್ಲ ಮಾಡಿದರು, ಅದನ್ನು ಬಾರಿಸ್ಬೇಕಾಗಿತ್ತು. ಅದಕ್ಕಿಂತ ಮುಂಚೆ ನಮ್ಮ ರಿಲಯನ್ಸ್ಗಳೆಲ್ಲ ಬಂದರು. ಮಸ್ತಾಗಿ ನಾನು ಮೊಸರು ಬಜ್ಜಿ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೆ. ಅದಾದಮೇಲೆ ಕೇಕು ತಿನ್ನಬೇಕಾಗಿತ್ತು. ಬರ್ತ್ಡೇ ಬಾಯ್ಗೆ ಮಸ್ತಾಗಿ ಹ್ಯಾಪಿ ಬರ್ಡೇ ಅಂದ್ಬಿಟ್ಟು ಅದಾದಮೇಲೆ ಎಲ್ಲರದು ವೀಡಿಯೋಗಳು ಮಾಡಿಕೊಂಡು ಯಾರ್ಯಾರು ಬಂದಿದ್ದಾರೆ ಅಂದ್ಬಿಟ್ಟು ಅದಾದಮೇಲೆ ಮಸ್ತಾಗಿ ಎಲ್ಲ ಆಯಿತು. ಆಮೇಲೆ ಅಲ್ಲಿ ಮತ್ತೆ ಚೆನ್ನಾಗಿ ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಕೇಕ್ ಬಾರಿಸ್ದೆ. ಅದಾದಮೇಲೆ ಊಟ ಬೇಕು ಅಂದ್ಬಿಟ್ಟು ಊಟ ಬಾರಿಸ್ದೆ. ಊಟ ಬಾರಿಸಿದ್ಮೇಲೆ ಎಲ್ಲರೂ ಬಾರಿಸಿದ್ರು. ಅದಾದಮೇಲೆ ಮತ್ತೆ ಅಲ್ಲೆಲ್ಲ ಬಾರಿಸಿದ್ಮೇಲೆ ಎಲ್ಲರಿಗೂ ಊಟ ಬಡಿಸ್ದೆ. ಯಾಕಂದರೆ ಅಲ್ಲಿ ಊಟ ಬಡಿಸೋಕ್ಕೆ ಇರಲಿಲ್ಲ, ಎಲ್ಲ ತಿಂತಾಯಿದ್ರು. ನನಗೂ ಕೆಲಸ ಇತ್ತು ಅಂದ್ಬಿಟ್ಟು ಬಡಿಸ್ದೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಸೀದಾ ಮನೆಗೆ ಬಂದು ಇವತ್ತು ನಾವು ವ್ಲಾಗ್ ಮುಗೀತು. ಮತ್ತೆ ಸಿಗೋಣ ನಾಳೆ.